3 ತರ ಡಿಫ್ರೆಂಟ್ ಆಗಿ ಅಲಂಕಾರ ಮಾಡಿ ಶುಕ್ಲಾಂಬರಧರಂ ವಿಷ್ಣು ನಂಬಿದವರ ಪಾಲಿನ ಕಲ್ಪತರು ನೀನೆ ಶಶಿವರ್ಣಂ ಚತುರ್ಭುಜಂ. ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಗಣಪತಿ ಬಪ್ಪಾ! ನಮ್ಮ ಮನೆಯಲ್ಲಿ ಗಣೇಶ ಹಬ್ಬ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದು ಈ ಬ್ಲಾಗ್ ಆಗಿರುತ್ತೆ. ನಾವು ಗಣೇಶ ಹಬ್ಬದ ಟೈಮಲ್ಲಿ ತನಿ ಎರಿತೀವಿ. ಫಸ್ಟ್ ಗಣೇಶ ಹಬ್ಬನ ಸ್ಟಾರ್ಟ್ ಮಾಡೋದೇ ತನಿ ಎರಿಯೋದ್ರಿಂದ ಇವಾಗ ತನಿ ಎರಿಯಕ್ಕೆ ಹೋಗ್ತಾ ಇದ್ದೀವಿ. ಏನೇನು ತೊಗೊಂಡು ಹೋಗ್ತಿದ್ದೀವಿ ತನಿ ಎರಿಯಕ್ಕೆ ಅಂತ ನಿಮ್ಗೆ ಇವಾಗ ತಿಳಿಸ್ಕೊಡ್ತೀನಿ. 5 ಥರದ ಹಣ್ಣು ಮತ್ತು ಸೌತೆಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ಅದಾದಮೇಲೆ ಕಪ್ಪೆಳ್ಳಿಂದ ಮಾಡಿರೋ ಚಿಕ್ಲಿ, ಹಾಲು, ತುಪ್ಪ, ಅರಿಶಿನ, ಕುಂಕುಮ, ಎಲೆ, ಅಡಿಕೆ, ಬಾಳೆಹಣ್ಣು, ಕಾಯಿ, ಗೆಜ್ಜು ವಸ್ತ್ರ ಮತ್ತು ತನಿ ಎರಿಯೋ ಸಾಮಾನು ಅಂತ ಗಂಧಿಗೆ ಅಂಗಡಿಯಲ್ಲಿ ಹೇಳಿದ್ರೆ ಕೊಡ್ತಾರೆ. ಅದಾದಮೇಲೆ ನೆನೆಸಿರೋ ಅಕ್ಕಿ ಮತ್ತು ಕಡಲೆಕಾಳು, ಗಂಧದ ಕಡ್ಡಿ, ಕರ್ಪೂರ, ಒಂದು ಚೊಂಬಲಿ ನೀರು, ಒಂದು ಬಾಳೆ ಎಲೆ, ಸ್ವಲ್ಪ ಬಿಡಿ ಹೂವು, ಏನಕ್ಕೆ ಅಂದರೆ ದೇವ್ರಿಗೆ ಇಡಕ್ಕೆ ಮತ್ತು ಅರಿಶಿನ ಕುಂಕುಮ ಕೊಡುವಾಗ ಬೇಕಾಗತ್ತೆ. ಎಲ್ಲ ತಗೊಂಡು ಹತ್ರದಲ್ಲಿರೋ ನಾಗರಕಲ್ಲು ಇಲ್ಲ ಅಂತಂದರೆ ಉತ್ತಕ್ಕೆ ಹೋಗಬೇಕು. ನಮಗೆ ನಾಗರಕಲ್ಲು ಹತ್ರ ಇತ್ತು ಅಂತ ನಾಗರಕಲ್ಗೆ ಹೋಗಿ ಪೂಜೆ ಎಲ್ಲ ಮಾಡಿ ದೇವ್ರಿಗೆ ಎಡೆ ಎಲ್ಲ ಇಟ್ಟು ಅರ್ಲಿ ಮರ ಎಲ್ಲ ಸುತ್ತಿ ಕೈಗೆ ಅರಿಶಿನದ ದಾರಾನ ಕಟ್ಕೊಬೇಕು. ಇದು ದೇವ್ರ ಹತ್ರ ಒಂದು ಸ್ವಲ್ಪ ಹೊತ್ತು ಇಟ್ಟಾದ್ಮೇಲೆ ಕೈ ಕಟ್ಕೊಳ್ಬೇಕು. ಅಲ್ಲೇ ಒಂದು 5 ಜನಕ್ಕೆ ಅರಿಶಿನ ಕುಂಕುಮನ ಕೊಟ್ಟು ದೇವ್ರನ್ನ ನೋಡಿಕೊಂಡು ಮನೆಗೆ ಬಂದ್ವಿ. ಒಬ್ಬಟ್ಟು ಸಾರು ಮಾಡುವಾಗ ಬೇಳೆ ಕಟ್ಟು ಬಿಸಿ ಇದ್ದಾಗ ಕರ್ಬೇವಿನ ಸೊಪ್ಪು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ, ಅದ್ರ ಫ್ಲೇವರ್ ಎಲ್ಲ ಇಟ್ಕೊಳ್ಳುತ್ತೆ. ಗಣೇಶನ ಆರತಿ ಮಾಡಿ ಮನೆಯೊಳಗೆ ಕರ್ಕೊಂಡ್ವಿ. ಗಣೇಶನ ತರುವಾಗ ಒಂದು ತಟ್ಟೆಯಲ್ಲಿ ಸ್ವಲ್ಪ ಅಕ್ಕಿನ ಹಾಕೊಂಡು ತೊಗೊಂಡೋಗ್ಬೇಕು. ಹಾಗೆ ವಸ್ತ್ರನ ತೊಗೊಂಡೋಗ್ಬೇಕು. ಗಣೇಶನ್ನ ಕವರ್ ಮಾಡ್ಕೊಂಡು ತೊಗೊಬರ್ಬೇಕು. ಈ ಥರ ಸ್ಟಿಕ್ಕರ್ನ ಅಂಟಿಸಿ ದಾರ ಕಟ್ಟಿ ಅಲ್ಲಿ ಹೂವನ ಅಲಂಕಾರ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದೆ. ಡೇ ಫಸ್ಟು ಗೌರಿಗೋಸ್ಕರ ಒಬ್ಬಟ್ಟು ಮತ್ತು ಕೋಸಂಬರಿ ಮಾಡಿದ್ವಿ ನೈವೇದ್ಯಕ್ಕೆ. ಗಣೇಶನ್ಗೆ ಸಿಹಿ ಕಡುಬು, ಖಾರ ಕಡುಬು ಮತ್ತು ಕಾಳುಸ್ಲಿ ಮಾಡಿದ್ವಿ. ನಮ್ಮ ಮನೇಲಿ ರೆಡ್ ರೈಸ್ ಬಳಸಿ ನಾವು ಕಡುಬುನ ಮಾಡಿದ್ವಿ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಗಣೇಶನ ಹಿಂದೆಗಡೆ ಬಾಳೆ ಎಲೆ ಅಲಂಕಾರ ಮಾಡಿ ತೋಮಾಲೆ ಕಟ್ಟಿರೋ ಹೂವು ಎಲ್ಲಾನು ಅಲಂಕಾರ ಮಾಡಿದ್ವಿ. 2ನೇ ದಿನ ನೈವೇದ್ಯಕ್ಕೆ ಕರ್ಜಿಕಾಯಿ ಮಾಡಿದ್ವಿ. ಈ ಥರ ಹಾಲನ್ನ ಬಳಸಿ ಕವರ್ ಮಾಡಿದ್ರೆ ಬಾಯಿ ಬಿಡ್ಕೊಳ್ಳಲ್ಲ ಕರ್ಜಿಕಾಯಿ. 2ನೇ ದಿನ ಪೈನಾಪಲ್ ಮತ್ತು ಮಲ್ಲಿಗೆ ಹಾರ ಎಲ್ಲ ಹಾಕಿ ಅಲಂಕಾರ ಮಾಡಿದ್ವಿ ಗಣಪನ್ನ. ಗಣೇಶನ ನೈವೇದ್ಯಕ್ಕೆ ಕರ್ಜಿಕಾಯಿ, ರವೆ ಉಂಡೆ ಮತ್ತು ಗೌರಿಗೆ ಪುಳಿಯೋಗರೆ ಮಾಡಿದ್ವಿ ನೈವೇದ್ಯಕ್ಕೆ. ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೆ. ಗಣೇಶನ್ನ 3 ದಿನ ಮನೇಲಿ ಇಟ್ಕೊತಿದ್ದೀರಾ ಅಂತಂದರೆ ಬೆಳಗ್ಗೆ ಮತ್ತು ಸಂಜೆ ಪೂಜೆ ಮಾಡಬೇಕು ಮತ್ತು ನೈವೇದ್ಯ ಮಾಡ್ತಾ ಇರಬೇಕು ಗಣೇಶನ್ಗೆ. 3ನೇ ದಿನ ಗಣೇಶನ್ ಬಿಡುವಾಗ ಎಲ್ಲರಿಗೂ ಪ್ರಸಾದ ಕೊಡಬೇಕು. ಅದಕ್ಕೆ ನಾನಿಲ್ಲಿ ಕಾಳು ಬುಗ್ರಿ ಮಾಡ್ತಾ ಇದ್ದೀನಿ. ಕಾಳು ಬುಗ್ರಿ ರೆಸಿಪಿ ನನ್ನ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಚಾನಲಲ್ಲಿದೆ, ನೀವು ಹೋಗಿ ಚೆಕ್ ಮಾಡ್ಬೋದು. ನಾನಿಲ್ಲಿ ಗಣೇಶನ್ಗೆ ಬುತ್ತಿ ರೆಡಿ ಮಾಡ್ತಾ ಇದ್ದೀನಿ. ಒಂದು ಸ್ವಲ್ಪ ರೈಸ್ ತೊಗೊಂಡು ಅದಕ್ಕೆ ಸ್ವಲ್ಪ ಮೊಸರನ್ನ ಹಾಕಿ, ಗಟ್ಟಿ ಮೊಸರಾಗಿರಬೇಕು, ಅದನ್ನು ನೀಟಾಗಿ ಕಳಿಸ್ಬೇಕು. ನಾವು ಬುತ್ತಿ ಏನಕ್ಕೆ ಕಟ್ತೀವಿ ಅಂತಂದರೆ ಗಣೇಶ ಊಟ ಪ್ರಿಯ, ಹೊಟ್ಟೆ ಹಸ್ದಾಗೆಲ್ಲ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತೆ ಗಣೇಶನ್ಗೆ. ಅದಕ್ಕೆ ನೀರಲ್ಲಿ ಬಿಟ್ಟಾಗ ಹೋಗುವಾಗ ಗಣೇಶನ್ಗೆ ಹೊಟ್ಟೆ ಹಸಿದ್ರೆ ತಿನ್ನಲಿ ಅಂತ ನಾವು ಬುತ್ತಿ ಕಟ್ತೀವಿ. ಕಾಳು ಬುಗ್ರಿ ಜೊತೆ ಮೊಸರನ್ನೂ ಹಾಗೆ ಮಾಡ್ತಾ ಇದ್ದೀನಿ. ಅದನ್ನೆಲ್ಲ ನೀಟಾಗಿ ಪ್ಯಾಕ್ ಮಾಡಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದೀವಿ ಗಣೇಶನ್ ಬಿಟ್ಮೇಲೆ ಅಲ್ಲಿ ಕೊಡಕ್ಕೆ. 3ನೇ ದಿನ ನೈವೇದ್ಯಕ್ಕೆ ಗಣೇಶನ್ಗೆ ಪಂಚಕಜ್ಜಾಯ ಮತ್ತೆ ಉದ್ದಿನೊಡೆ ಮಾಡಿದ್ವಿ. ಗೌರಿಗೆ ಪಾನಕ ಮಾಡಿದ್ವಿ. ಸುಕನ್ ರಾಜ ಮತ್ತೆ ಪನ್ನೀರ್ ಹೂವ ಬಳಸಿ ಅಲಂಕಾರ ಮಾಡಿದ್ವಿ. ಭಾದ್ರಪದ ಶುಕ್ಲದ ಚೌತಿಯಂದು ನೀ ಮನೆ ಮನೆಗೂ ದಯ ಮಾಡಿ ಹರಸು ಎಂದು ನಿನ್ನ ಸನ್ನಿಧಾನದ ತಲೆ ಬಾಗಿ ಕೈಯ ಮುಗಿದು ಬೇಡುವ ಭಕ್ತರಿಗೆ ನೀ ದಯಾಸಿದು. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ. ಗಣೇಶ, ನೀನು ತೃಪ್ತನಾಗಿದ್ದೀಯಾ? ಗಣೇಶನ್ಗೆ ಲಾಸ್ಟಲ್ಲಿ ಕುಂಕುಮದ ಆರತಿ ಮಾಡಿ ಅದಾದ್ಮೇಲೆ ಅದನ್ನ ಕದಲಿಸ್ಬೇಕು. ಗಣಪತಿ ಬಪ್ಪ ಮೋರಿಯಾ, ಗಣಪತಿ ಬಪ್ಪ ಮೋರಿಯಾ, ಗಣಪತಿ ಬಪ್ಪ ಮೋರಿಯಾ, ಗಣಪತಿ ಬಪ್ಪ ಮೋರಿಯಾ, ಗಣಪತಿ ಬಪ್ಪ.
ನಮ್ಮ ಮನೆ ಹತ್ರನೇ ಒಂದು ಕಲ್ಯಾಣಿ ಮಾಡಿದ್ದಾರೆ ಗಣೇಶ ಬಿಡಕ್ಕೆ ಅಂತಾನೆ. ಈ ತರ ಎಲ್ಲ ಗಣೇಶನ್ನ ಇಲ್ಲಿಟ್ಟು ಪೂಜೆ ಆದ್ಮೇಲೆ ಒಂದೊಂದಾಗಿ ತಗೊಂಡು ಹೋಗ್ತಾರೆ. ಇಲ್ಲಿ ನಾವು ಟಿಕೆಟ್ನ ತಗೊಬೇಕು. ನಾವು ಅವಾಗಲೇ ಬುತ್ತಿ ರೆಡಿ ಮಾಡ್ಕೊಂಡಿದ್ವಲ್ಲ, ಅದನ್ನ ಗಣೇಶನ್ ವಸ್ತ್ರಕ್ಕೆ ಕಟ್ತಾ ಇದೀವಿ. ನಂಬಿದವರ ಪಾಲಿನ ಕಲ್ಪತರು ನೀನೇ. ಇಷ್ಟು ದೊಡ್ಡ ಕಲ್ಯಾಣಿ ಇದೆ. ಇಲ್ಲಿ ಗಣೇಶನ್ನ ಬಿಡ್ತಾರೆ. ನಮ್ಮ ಗಣೇಶನ್ನ ಮುಂದೆನೆ ಈಸ್ಕೊಂಡ್ರು. ಆಮೇಲೆ ಮಧ್ಯ ತಗೊಂಡ್ ಬಂದು ಎಲ್ಲ ಗಣೇಶನ್ನ ಬಿಡ್ತಾರೆ. ನಾವು ಪ್ರಸಾದ ರೆಡಿ ಮಾಡ್ಕೊಂಡಿದ್ವಲ್ಲ, ಆ ಪ್ರಸಾದನ ಅಲ್ಲಿರೋ ಜನಗಳಿಗೆಲ್ಲ ಕೊಡ್ತಿದ್ವಿ. ಅಷ್ಟರಲ್ಲಿ ಗಣೇಶನ್ನ ಮಧ್ಯಕ್ಕೆ ತಗೊಬಂದು ಬಿಡಕ್ ಸ್ಟಾರ್ಟ್ ಮಾಡಿದ್ರು. ನಿನ್ನೊಲುಮೆ ನೋಟದ ಒಂದು ಹೊನ್ನ ಕಿರಣ ನೀಡಿದರೆ ಸಾಕಯ್ಯ ಜನ್ಮ ಪಾವನ. ನಮ್ಮ ಗಣೇಶನ್ನ ಬಿಟ್ಟು ಮತ್ತೆ ನೆಕ್ಸ್ಟ್ ವರ್ಷ ಬಾರಪ್ಪ ನಮ್ಮ ಮನೆಗೆ ಅಂತ ಕೇಳ್ಕೊಂಡು ಆಚೆ ಬಂದಾಗ ಈ ದೊಡ್ಡ ಗಣೇಶ ಕೂರಿಸಿದ್ರು. ಸ್ವಲ್ಪ ಹೊತ್ತು ಗಣೇಶನ್ನ ನೋಡಿಕೊಂಡು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ ವಾಪಸ್ಸು ಮನೆಗೆ ಬಂದ್ವಿ. ಗಣೇಶನ ಬಿಟ್ಟು ಬಂದಾಯ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಗಣನಾಯಕಾಯ ಗಣದೈವತಾಯ ಗಣಾಧ್ಯಕ್ಷಾಯ ಧೀಮಹಿ